ಕರುಣಿಸುವೆ ಕರುಣಾಳು ಬಸವಣ್ಣ. ಭಕ್ತಿಯಿಂದ ನಿನ್ನ ಏನೇ ಬೇಡಿದರು ಕರುಣಿಸುವೆ ಕರುಣಾಳು ಬಸವಣ್ಣ. ನಿನ್ನ ಚರಣ ಹಿಡಿದು ನಾನು ಬೇಡಿಕೊಳ್ಳುವೆ, ನಿನ್ನ ಚರಣ ಹಿಡಿದು ನಾನು ಬೇಡಿಕೊಳ್ಳುವೆ. ಅಂಧಕಾರವನ್ನು ಅಳಿಸುವ ಗುರುವೇ, ನಿನ್ನನ್ನೇ ನಂಬಿ ನಾನು ಬಂದಿರುವೆ. ಭಕ್ತಿಯಿಂದ ನಿನ್ನ ಏನೇ ಬೇಡಿದರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು, ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು, ಆಚಾರವೆಂಬ ಬತ್ತಿಗೆ, ಆಚಾರವೆಂಬ ಬತ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು, ಆಚಾರವೆಂಬ ಬತ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು, ತೊಳಗಿ ಬೆಳಗುತ್ತಿರ್ದಿತಯ್ಯ, ತೊಳಗಿ ಬೆಳಗುತ್ತಿರ್ದಿತಯ್ಯ ಶಿವನ ಪ್ರಕಾಶ, ಶಿವನ ಪ್ರಕಾಶ, ಶಿವನ ಪ್ರಕಾಶ. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು, ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು, ಆ ಬೆಳಗಿನೊಳಗೆ ಬೆಳಗುತ್ತಿದ್ದರಯ್ಯ ಅಸಂಖ್ಯಾತ ಪ್ರಮಥ ಗಣಗಳು, ಅಸಂಖ್ಯಾತ ಪ್ರಮಥ ಗಣಗಳು. ಶಿವಭಕ್ತರಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವೆಂಬುದು ಹುಸಿಯೇ, ಶಿವಭಕ್ತರಿದ್ದ ದೇಶ ಪಾವನವೆಂಬುದು ಹುಸಿ, ಪಾವನವೆಂಬುದು ಹುಸಿಯೇ. ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ, ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ. ಸಂಗದ ಬಸವನ ಮಹಿಮೆಯ ನೋಡ, ಸಂಗದ ಬಸವನ ಮಹಿಮೆಯ ನೋಡ. ಸಿದ್ಧರಾಮಯ್ಯ, ಸಿದ್ಧರಾಮಯ್ಯ, ಸಿದ್ಧರಾಮಯ್ಯ. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು, ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು, ತೈಲವನೆರೆದು, ತೈಲವನೆರೆದು. ಇದು ಅಲ್ಲಮ ಪ್ರಭುಗಳು ಕಲ್ಯಾಣಕ್ಕೆ ಬಂದಾಗ ಆ ಕಲ್ಯಾಣವನ್ನ ಕಂಡು ವರ್ಣಿಸಿ ಹೇಳ್ತಕ್ಕಂತಹ ಮಾತು. ಸಿದ್ದರಾಮೇಶ್ವರರನ್ನ ಕುರಿತು, ಸಿದ್ದರಾಮೇಶ್ವರರಿಗೆ ಬಸವಣ್ಣನವರನ್ನ ಕುರಿತು ಹೇಳ್ತಕ್ಕಂತಹ ವಚನ. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನ್ನೆರೆದು, ಆಚಾರವೆಂಬ ಬತ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು, ತೊಳಗಿ ಬೆಳಗುತ್ತಿರ್ದಿತ್ತಯ್ಯ ಶಿವನ ಪ್ರಕಾಶ. ಕಲ್ಯಾಣ ಅನ್ನುವಂತಹದ್ದು ಬಸವಣ್ಣನವರ ಕಾಲಕ್ಕೆ
ಪ್ರಸಿದ್ಧಿಗೆ ಬಂದಿದ್ದ ಅಷ್ಟೇ ಅಲ್ಲ, ಹಿಂದೆ ಅದು ಸುಮಾರು 100-150 ವರ್ಷಗಳ ಮೊದಲಿಗಿಂತನೂ ಸುಮಾರು 200 ವರ್ಷಗಳ ಮೊದಲಿಗಿಂತ ರಾಜಧಾನಿಯಾಗಿತ್ತದು. ಅಂದ್ರೆ ಕಲ್ಯಾಣಿ ಚಾಲುಕ್ಯರು ಅಂತಾನೆ ಬರ್ತಾರೆ. ಆ ಕಲ್ಯಾಣಿ ಚಾಲುಕ್ಯರ ರಾಜಧಾನಿ ಕಲ್ಯಾಣ. ಅದಕ್ಕೆ ಅವರಿಗೆ ಕಲ್ಯಾಣಿ ಚಾಲುಕ್ಯರು ಅಂತ ಹೆಸರು ಬಂದಿರಬಹುದು. ಅದರಲ್ಲಿ ಒಬ್ಬ ಬರ್ತಾನೆ ವಿಕ್ರಮಾದಿತ್ಯ ಅಂತ ಹೇಳಿ. ಆ ವಿಕ್ರಮಾದಿತ್ಯನ ಕಾಲಕ್ಕೆ ಕಲ್ಯಾಣದಲ್ಲಿ ಸುವರ್ಣಯುಗ ಪ್ರಾಪ್ತವಾಗಿತ್ತು. ಅಂದ್ರೆ ದುಡಿಮೆ, ಅವನ ಶಕ್ತಿ, ಅಂದ್ರೆ ರಾಜಕೀಯದ ಶಕ್ತಿ ಮತ್ತು ರಾಜಕಾರಣಿಗಳಿಗೆ ಒಳ್ಳೆ ಇಚ್ಛಾಶಕ್ತಿ ಇದ್ರೆ ಏನ್ ಬೇಕಾದ್ರೂ ಆಗುತ್ತೆ ಅನ್ನೋದಕ್ಕೆ ಕೆಲವರೆಲ್ಲ ಸಾಕ್ಷಿ. ಅಶೋಕ, ಆಮೇಲೆ ಚಂದ್ರಗುಪ್ತ, ಇನ್ನೊಬ್ಬ ಸಮುದ್ರಗುಪ್ತ ಅಂತ ಬರ್ತಾನೆ. ಹಾಗೆ ಈ ವಿಕ್ರಮಾದಿತ್ಯ ಕೂಡ. ಈ ವಿಕ್ರಮಾದಿತ್ಯ ಎಷ್ಟು ಚೆನ್ನಾಗಿ ಕಲ್ಯಾಣವನ್ನು ಕಟ್ಟಿರ್ತಾನೆ ಅಂದ್ರೆ, ಆಗಿನ ಕಾಲದಲ್ಲಿ ಒಬ್ಬ ವಿಘ್ನೇಶ್ವರ ಅನ್ನುವಂತಹ ಕವಿ, ವಿಜ್ಞಾನೇಶ್ವರ ಅಲ್ಲ, ವಿಜ್ಞಾನೇಶ್ವರ ಅನ್ನುವಂತಹ ಕವಿ, ಅವನು ಒಂದು ಮಾತು ಬರೀತಾನೆ ಕಲ್ಯಾಣದ ಬಗ್ಗೆ. ಕಲ್ಯಾಣ ಅನ್ನುವಂಥದ್ದು ಮಿತಾಕ್ಷರ ಸಂಹಿತ ಅನ್ನುವಂಥ ಒಂದು ಪುಸ್ತಕ. ಆ ಮಿತಾಕ್ಷರ ಸಂಹಿತದಲ್ಲಿ ಹೇಳ್ತಾನೆ, ಕಲ್ಯಾಣದಂತಹ ಪಟ್ಟಣ ಈ ಭೂಮಿ ಮೇಲೆ ಹಿಂದೆ ಯಾವಾಗ್ಲೂ ಕಟ್ಟಿಲ್ಲ, ಮುಂದೆ ಯಾವಾಗ್ಲೂ ಕಟ್ಟಕ್ ಆಗಲ್ಲ ಅಂತ ಬರೀತಾನೆ. ಹೌದು, ಅಷ್ಟು ವಿಸ್ತೀರ್ಣವಾದಂತಹ ಕಲ್ಯಾಣ, 12 ಯೋಜನ ವಿಸ್ತೀರ್ಣದ ಕಲ್ಯಾಣ. ಮುಂದೆ ಚನ್ನಬಸವಣ್ಣವರು ಅದನ್ನು ವಚನದಲ್ಲಿ ವಿವರಿಸಿದ್ದಾರೆ. ವಿಜ್ಞಾನೇಶ್ವರನ ಮಿತಾಕ್ಷರ ಸಂಹಿತೆಯನ್ನು ನಾನು ಓದಿಲ್ಲ, ಅನ್ನೋದು ಸಿಕ್ಕಿಲ್ಲ ಅದು ನನಗೆ. ಈ ವಾಕ್ಯ ಅಷ್ಟೇ ಗೊತ್ತು, ಕೆಲವು ಕಡೆ ಉಲ್ಲೇಖ ಇದೆ, ಹಿಂದೆ ಅಂತಹ ಕಲ್ಯಾಣ ಕಟ್ಟಿಲ್ಲ, ಮುಂದೆ ಕಟ್ಟೋದಿಲ್ಲ ಅಂತ. ಅಂತಹ ಅದ್ಭುತವಾದ ಕಲ್ಯಾಣ. ಇಂತಹ ಕಲ್ಯಾಣ ಬಸವಣ್ಣನವರ ಕಾಲಕ್ಕೆ ಅದಕ್ಕೆ ಆಧ್ಯಾತ್ಮಿಕ ಹಿನ್ನೆಲೆ, ಧಾರ್ಮಿಕ ಹಿನ್ನೆಲೆ ಬಂತು. ಯಾವುದೇ ಒಂದು ಪಟ್ಟಣ ಅದು ಕೇವಲ ಲೌಕಿಕವಾಗಿ ಭೌತಿಕವಾಗಿ ಬೆಳೆದ್ರೆ ಅದೇನು ಹೆಸರು ಉಳಿಯುತ್ತೆ ಅಂತ ಏನಲ್ಲ. ಅದಕ್ಕೆ ಕವಿಗಳು, ಸಾಹಿತಿಗಳು ಬಂದ್ರೆ ಅವ್ರ ವರ್ಣನೆಯಿಂದ ಉಳ್ಕೊಳ್ಳುತ್ತೆ ಒಂದು. ಜೊತೆಗೆ ಅಧ್ಯಾತ್ಮ ಜೀವಿಗಳು ಅಂದ್ರೆ ಗುರುಗಳು, ಪ್ರವಾದಿಗಳು ಹುಟ್ಟಿ ಬಂದ್ರೆ ಅದಕ್ಕೆ ಇನ್ನೂ ಹೆಚ್ಚಿನ ಮಹತ್ವ ಬರುತ್ತೆ. ಎಲ್ಲಿವರೆಗೆ ಬಸವಣ್ಣನವರ ಧರ್ಮ ಇರ್ತದೋ, ಶರಣ ಧರ್ಮ ಇರ್ತದೋ, ಅಲ್ಲಿಯವರೆಗೆ ಅದರ ಸ್ಮರಣೆ, ಅದರ ಚಿಂತನೆ, ಅದರ ಬಗ್ಗೆ ಬರವಣಿಗೆ ಇದ್ದೇ ಇರ್ತದೆ. ಅದನ್ನ ಅಲ್ಲಮಪ್ರಭುಗಳು ಬಹಳ ಕಡಿಮೆ ಶಬ್ದಗಳಲ್ಲಿ, ತೀರಾ ಕಡಿಮೆ ಶಬ್ದಗಳು, ಮಿತಾಕ್ಷರ ಸಂಹಿತೆಯಲ್ಲಿ ಒಂದು ಪೇಜು ಆಗಲ್ಲ ಇದು, ಅಷ್ಟು ಅದ್ಭುತವಾಗಿ ವರ್ಣಿಸ್ತಾರೆ. ಕಲ್ಯಾಣ ಅನ್ನುವಂಥದ್ದು ಪ್ರಣತಿ ಆಯ್ತು. ಅಂದ್ರೆ ದೀಪಕ್ಕೆ ದೀಪ ಹಚ್ಚಲಿಕ್ಕೆ ಬೇಕಾದಂತಹ ಸಾಧನ ಪ್ರಣತಿ. ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿರಸವೆಂಬ ತೈಲ. ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯ ಜೀವನ ಅದು ಆನಂದದಾಯಕವಾಗಬೇಕಾದ್ರೆ ಅವನೆಂತಹ ಪರಾಕ್ರಮಿನೇ ಇರಲಿ, ಎಷ್ಟೇ ವಿದ್ಯಾವಂತ ಇರಲಿ, ಎಷ್ಟೇ ಹಣವಂತ ಇರಲಿ, ಭಕ್ತಿ ರಸ ಅನ್ನುವಂಥದ್ದು ಇಲ್ಲದೆ ಹೋದ್ರೆ ಅದು ಬರಡಾಗುತ್ತೆ. ತಾತ್ಕಾಲಿಕ ಸುಖವನ್ನ ಕೊಟ್ಟು ಅವನನ್ನು ದುಶ್ಚಟಕ್ಕೆ ದೂಡಿ ಅರ್ಥವಿಲ್ಲದ ಭಯ ಅಥವಾ ಅರ್ಥವಿಲ್ಲದ ಆಸೆಗಳನ್ನ ಅವನಲ್ಲಿ ತುಂಬಿ ಅವನನ್ನ ರೋಗಿಯನ್ನಾಗಿ ಮಾಡುತ್ತೆ. ಆದ್ರೆ ಭಕ್ತಿ ರಸ ಅನ್ನುವಂತಹದ್ದಿದ್ರೆ ಎಷ್ಟು ಬೇಕೋ ಅಷ್ಟೇ
ಲೌಕಿಕ ವಿಷಯಗಳನ್ನು ಬಳಸ್ಕೊಂಡು ಅವನ ಜೀವನವನ್ನ ಶ್ರೇಷ್ಠವನ್ನಾಗಿ ಮಾಡ್ಕೊಂತಾನೆ. ಆದ್ರಿಂದ ಪ್ರತಿಯೊಬ್ಬರ ಜೀವನದಲ್ಲೂ ಇದು ಅನ್ವಯ ಆಗುತ್ತೆ. ಪ್ರತಿಯೊಬ್ಬರ ಬದುಕೇ ಕಲ್ಯಾಣವೆಂಬ ಪ್ರಣತೆ ಅಂತ ಅನ್ಕೊಂಡ್ರೆ ಅಲ್ಲಿ ಭಕ್ತಿ ರಸ ಅನ್ನುವಂತ ತೈಲ ಇರಬೇಕು. ಆಚಾರವೆಂಬ ಬತ್ತಿ, ಇದು ಬಹಳ ಮುಖ್ಯ. ಆಚಾರ ಅಂದ್ರೆ ಏನು? ಒಂದು ಶಿಸ್ತುಬದ್ಧವಾದ, ಕ್ರಮಬದ್ಧವಾದ ಒಂದು ಗುರಿ ಗಮ್ಯವನ್ನು ಇಟ್ಕೊಂಡಂತಹ ಜೀವನ, ಅದು ಆಚಾರದ ಜೀವನ. ಉದಾಹರಣೆಗೆ ಬೆಳಿಗ್ಗೆ ಬೇಗ ಹೇಳುವಂತಹದ್ದು, ಆಹಾರದಲ್ಲಿ ಒಂದು ಮಿತಿ, ಮಾತಿನಲ್ಲಿ ಮಿತಿ. ಅದಕ್ಕೆ ಶರಣರು ಪಂಚ ಆಚಾರಗಳನ್ನ ಹಾಕಿದ್ದಾರೆ. ಪಂಚ ಆಚಾರಗಳ ಬಗ್ಗೆ ಹೇಳ್ತಾರ. ಅವುಗಳನ್ನ ಪ್ರತಿಯೊಬ್ಬ ಶರಣರು ಪಾಲಿಸಿದ್ದಾರೆ. ಅಂತಹ ಪಂಚ ಆಚಾರಗಳು ಅವೇ 7 ಆಚಾರಗಳಾಗಿ 12 ಆಚಾರಗಳಾಗಿ. ಮುಂದೆ ಚನ್ನಬಸವಣ್ಣನವರ ಒಂದು ವಚನ ಬರುತ್ತೆ, 50 ಆಚಾರಗಳು. 50 ಆಚಾರಗಳನ್ನು ಹೇಳ್ತಾರೆ, 64 ಶೀಲಗಳನ್ನು ಹೇಳ್ತಾರೆ. ಇವೆಲ್ಲ ಮನುಷ್ಯನ ಬದುಕನ್ನ ಉನ್ನತ ಮಟ್ಟಕ್ಕೆ ಒಯ್ತಕ್ಕಂತಹ. ಆದ್ರಿಂದ ಆಚಾರ ಅನ್ನುವಂತಹ ಬತ್ತಿ, ಅದಕ್ಕೆ ಜ್ಯೋತಿ ಯಾವ್ದಪ್ಪ ಅಂದ್ರೆ ಬಸವಣ್ಣನೆಂಬ ಜ್ಯೋತಿ. ಮುಂದೆ ಬಸವಣ್ಣನವರು ಅಲ್ಲಮ ಪ್ರಭುವನ್ನ ಜ್ಯೋತಿಯನ್ನಾಗಿ ಮಾಡ್ತಾರೆ. ಕಲ್ಯಾಣವೆಂಬುದು ಪ್ರಣತೆ ಆಯಿತು, ನಾನು ತೈಲವಾದೆ, ನೀವು ಬತ್ತಿಯಾದಿರಿ, ಪ್ರಭುದೇವರು ಜ್ಯೋತಿಯಾದರು ಅಂತ ಹೇಳ್ತಾರೆ. ಅಂದ್ರೆ ಆ ಜ್ಯೋತಿ ಒಟ್ಟು ಬಸವ ಜ್ಯೋತಿ ಇರಲಿ, ಅದು ಪ್ರಭುವಿನ ಜ್ಯೋತಿ ಇರಲಿ, ಅದು ಆತ್ಮ ಜ್ಯೋತಿ, ಪರಮಾತ್ಮ ಜ್ಯೋತಿ, ಹೊರಗಣ್ಣಿಗೆ ಕಾಣಿಸಲಾರದ ಜ್ಯೋತಿ, ಅದು ಬಸವಣ್ಣನೆಂಬ ಜ್ಯೋತಿ. ಮುಟ್ಟಿಸಲು ತೊಳಗಿ ಬೆಳಗಿತ್ತು ಅಲ್ಲಿ ಶಿವನ ಪ್ರಕಾಶ, ಪರಮಾತ್ಮ ಪ್ರಕಾಶ, ದೈವಿ ಪ್ರಕಾಶ ಅಲ್ಲಿ ತುಂಬಿ ತುಳುಕಾಡ್ತು, ಬೆಳಗ್ತು. 36 ವರ್ಷಗಳ ಕಾಲ ಕಲ್ಯಾಣ ತೊಳಗಿ ಬೆಳಗ್ತು. ಆಮೇಲೆ ಅವ್ರು ಹೇಳ್ತಾರೆ, ಆ ಬೆಳಗಿನೊಳಗೆ ಒಪ್ಪುತ್ತಿದ್ದರೆ ಅಸಂಖ್ಯಾತ ಪ್ರಮಥಗಣಗಳು, ಶಿವಗಣಗಳು ಅಂದ್ರೆ ದೇವರಿಗಾಗಿ ತಮ್ಮ ಜೀವನವನ್ನ ಮೀಸಲಾಗಿಟ್ಟಂತವ್ರು, ಮುಡಿಪಾಗಿಟ್ಟಂತವ್ರು, ಅವರೇ ಅಮರಗಣಗಳು, ಶಿವಗಣಗಳು, ಪ್ರಮಥಗಣಗಳು ಅಂತ ಕೂಡ ಕರೀತಾರೆ. ಆ ಬೆಳಗಿನೊಳಗೆ ಒಪ್ಪುತ್ತಿದ್ದರಯ್ಯ, ಒಪ್ಪೋದನ್ನು ಶೋಭಿಸೋದು, ಹೊಳೆಯೋದು. ಒಪ್ಪುತ್ತಿದ್ದರಯ್ಯ ಅಸಂಖ್ಯಾತ ಪ್ರಮಥಗಣಗಳು, ಶಿವಭಕ್ತರಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವೆಂಬುದು ಹುಸಿಯೇ. ಶಿವಭಕ್ತರಿರ್ತಕ್ಕಂತಹದ್ದು ಅವಿಮುಕ್ತ, ಅವಿ ಅಂದ್ರೆ ಪಾಪ ಮುಕ್ತವಾದಂತಹ ಕ್ಷೇತ್ರ, ಅವಿಮುಕ್ತ ಕ್ಷೇತ್ರವೆಂಬುದು ಹುಸಿಯೇ. ಶಿವಭಕ್ತರಿದ್ದ ದೇಶ ಪಾವನವೆಂಬುದು ಹುಸಿಯೇ. ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಂಗನ ಬಸವಣ್ಣನ ಮಹಿಮೆಯ ನೋಡ ಸಿದ್ದರಾಮಯ್ಯ. ಅಂದ್ರೆ ಇಂತಹ ಕಲ್ಯಾಣವನ್ನು ಕಟ್ಟಿದ್ದಾರೆ ಬಸವಣ್ಣ. ಎನ್ನ ಪರಮಾರಾಧ್ಯ ಅಂತ ಬಳಸ್ತಾರೆ. ಪರಮಾರಾಧ್ಯ ಅಂದ್ರೆ ಗುರುವಿನ ಗುರು, ಗುರುವಿನ ಗುರು ಅಂದ್ರೆ ಅಲ್ಲಮ ಪ್ರಭುಗಳ ಗುರು ಅನಿಮಿಷಯ್ಯ, ಅನಿಮಿಷಯ್ಯನ ಗುರು ಬಸವಣ್ಣನವರು. ಇಂತಹ ಬಸವಣ್ಣನವರು ತೊಡಗಿ ಬೆಳಗಿದ ಕಲ್ಯಾಣ ಅದು ಇವತ್ತು ಒಂದು ಸಾಮಾನ್ಯ ಜಿಲ್ಲೆಯಾಗಿ, ಒಂದು ಜಿಲ್ಲೆ ಆಗಿಲ್ಲ, ಆಗೋ ಸಾಧ್ಯತೆ ಇದೆ. ಬೀದರ್ ಜಿಲ್ಲೆಯನ್ನ 2 ಭಾಗವಾಗಿ ಮಾಡಿದರೆ ಬಸವ ಕಲ್ಯಾಣವನ್ನೇ ಜಿಲ್ಲೆ ಮಾಡುವ ಪ್ರಸ್ತಾಪ ಸರ್ಕಾರದ ಮುಂದಿದೆ, ಆಗಬಹುದು. ಇವತ್ತೊಂದು ಸಾಮಾನ್ಯ ಜಿಲ್ಲೆಯಾಗಿ ಅಲ್ಲಿ ಇವಾಗ ಅನುಭವ ಮಂಟಪ ನಿರ್ಮಾಣವಾಗ್ತಾ ಇದೆ. ಭೌತಿಕ ಅನುಭವ ಮಂಟಪವನ್ನ ರಾಜಕಾರಣಿಗಳು ಕಟ್ತಾರೆ. ಆ ಅನುಭವ ಮಂಟಪಕ್ಕೆ ಶೋಭೆ ಬರಬೇಕಾದ್ರೆ ಸಾಧಕರು, ಭಕ್ತರು, ತ್ಯಾಗಿಗಳು, ಯೋಗಿಗಳು ಅಲ್ಲಿ ಹೋಗಿ ನೆಲೆಸ್ಬೇಕು. ಆ ಅನುಭವ ಮಂಟಪ ಅದಕ್ಕೆ ಅರ್ಥ ಬರಬೇಕಾದ್ರೆ ಅಲ್ಲಿ ಯೋಗಿಗಳಿರ್ಬೇಕು, ತ್ಯಾಗಿಗಳಿರ್ಬೇಕು. ಸಿದ್ಧ ಪುರುಷರಿದ್ರಂತೂ
ಅಲ್ಲಿಗೆ ಎಲ್ಲ ಜನರು ಬರ್ತಾರೆ. ಅಂತಹ ಕಾಲ ಯಾವಾಗ ಬರುತ್ತೋ ನಿರೀಕ್ಷಿಸೋಣ. ಆದರೆ ಸಾಧಕರಂತೂ ಭಕ್ತ ಜೀವಿಗಳಂತೂ ಹೋಗ್ಬೇಕು, ಅಲ್ಲಿ ಇರಬೇಕು. ಇದು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.